ಇಂದಿನ ಅಧ್ಯಾಯದೊಳಗ ನೋಡಿದೀರಪ್ಪ ಅಂದ್ರ ಅದರಲ್ಲಿ ತಂದೆ, ಮಗ, ಮೊಮ್ಮಗ, ಮರಿ ಮೊಮ್ಮಗ ಅಂತ. ಅಂದ್ರ ಇದರ ಅರ್ಥ ಮೊದಲ ಗಂಡ ಹೆಂಡತಿ ಇದ್ರಂದ್ರ ಪ್ರಕೃತಿ ಮತ್ತು ಪುರುಷ ಅಂತ ಮೊದಲಿದ್ರು. ಶಿವ ಅಥವಾ ಶಕ್ತಿ ಸ್ವರೂಪ ಅಂತ. ಆ ಶಿವಶಕ್ತಿ ಸ್ವರೂಪದಿಂದ ಅವ್ರಿಗೆ ಒಬ್ಬ ಮಗ ಹುಟ್ಟಿದ. ಅವನೇ ಅದೇ ಸತ್ವ ಗುಣ, ಆತನೇ ವಿಷ್ಣು. ಆ ವಿಷ್ಣುವಿಗೆ ಮತ್ತೊಬ್ಬ ಮಗ ಹುಟ್ಟಿದ. ಆತನ ಮಗನೇ ಬ್ರಹ್ಮ. ಆತನ ಗುಣವೇ ರಜ. ಆತನಿಂದ ಅನೇಕ ಹೆಣ್ಣು ಗಂಡು ಎಲ್ಲ ಸೃಷ್ಟಿ ಆಯ್ತು. ಮತ್ತ ಆ ರಜೋ ಗುಣದ ಹಿರಿಯ ಮಗನೇ ತಮೋ ಅಥವಾ ರುದ್ರ. ಆತ ಎಲ್ಲವನ್ನ ಸಂಹಾರ ಮಾಡುವಂತವನು. ಈ ವಿಚಾರ ನಮಗೆ ತಿಳಿತಂದ್ರ ಅಂದ್ರ ಪ್ರಕೃತಿ ಮತ್ತು ಪುರುಷ ಅಥವಾ ಶಿವ ಅಥವಾ ಶಕ್ತಿ ಸ್ವರೂಪ. ಅಂದ್ರೆ ಇದೆಲ್ಲದು ಮಾಯಾ ಸ್ವರೂಪದಿಂದ ಉದಯವಾಗಿರ್ತಕ್ಕಂಥದ್ದು. ನಾವು ಶಿವ ಅಂತವಿ ಅಥವಾ ಈಶ್ವರ ಅಂತವಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತವಿ. ಈ ಮೂರು ಜನಗಳು ಕೂಡ ತ್ರಿಗುಣಗಳಿಂದ ಉದಯವಾಗಿರ್ತಕ್ಕಂಥವ್ರು. ಇವ್ರಿಗಿಂತ ಮೊದಲು ಆ ಶಿವಶಕ್ತಿ ಸ್ವರೂಪವಾಗಿರ್ತಕ್ಕಂಥ ಪ್ರಕೃತಿ ಪುರುಷ ಅನ್ನೋದಿತ್ತು. ಅದೇ ಮಾಯ. ಅದರಿಂದ ಇವೆಲ್ಲವೂ ಪ್ರಕೃತಿ ಪುರುಷ ತ್ರಿಗುಣಗಳು ಇವೆಲ್ಲ ಉದಯವಾದವು. ಇದನ್ನ ತಿಳಿದ್ರ ಪಾರಮಾರ್ಥ ತಿಳಿತೈತಿ ಅಂತ. ಯಾಕಂದ್ರೆ ನಾನ್ ಯಾರನ್ನು ತಿಳಿತೈತಿ. ಬಹಳ ಜನಕ್ಕ ಗೊಂದಲ ಆಗಿರೋದಿಲ್ಲ. ಶಿವ ಹೆಂಗ್ ಮಾಯಾ ಸ್ವರೂಪ, ವಿಷ್ಣು ಹೆಂಗ್ ಮಾಯಾ ಸ್ವರೂಪ, ಬ್ರಹ್ಮ ಹೆಂಗ್ ಮಾಯಾ ಸ್ವರೂಪ ಅಂತ ಇದ್ರ ಗೊಂದಲದ ಕೊಡ್ತಾರ. ಆದ್ರೆ ಇವೆಲ್ಲರೂ ಮಾಯಾ ಸ್ವರೂಪ ಅಂತ ಐತಿ. ನೀನ್ ಆ ಅಖಂಡವಾಗಿ ಇವೆಲ್ಲಕ್ಕಿಂತ ಬೇರೆ ಇರ್ತಕ್ಕಂಥವನು ಅನ್ನೋದನ್ನ ತಿಳಿಬೇಕಾಗೈತಿ. ಇದನ್ನ ನೀನ್ ತಿಳಿದಿ ಅಂದ್ರ, ಈ ಕತೆ ತಿಳಿತಂದ್ರ ಅವರಿಗೆ ಪಾರಮಾರ್ಥ ತಿಳಿತೈತಿ. ಈ ಕಥೆಯನ್ನು ಅರ್ಥ ಮಾಡುವವನು ಜನ್ಮ ಮರಣದಿಂದ ಬಿಡುಗಡೆಯಾಗುವನು. ಅರ್ಥ ಮಾಡುವನು ಮತ್ತು ಅರ್ಥ ಮಾಡಿಕೊಳ್ಳುವನು ಎಲ್ಲರೂ ಕೂಡ ಈ ಜನ್ಮದಿಂದ ಬಿಡುಗಡೆಯಾಗ್ತಾರ. ರಾಮದಾಸರ ಅನ್ನೋದು ಏನಂದ್ರೆ, ಈ ಕಥೆಯನ್ನು ಬಿಟ್ಟು ಬಿಡದೆ ವಿಚಾರ ಪೂರ್ವಕವಾಗಿ ಕೇಳುವ ಪುರುಷರೇ ಜಗದುದ್ಧಾರ ಮಾಡುತ್ತಾರೆ. ಅಂದ್ರ ರಾಮದಾಸ್ ಹೇಳ್ತಾನೆ, ಇದು ನಮಗೆ ತಿಳಿಬೇಕು. ಯಾರ ಸತ್ಯ, ಯಾರ ಮಿಥ್ಯ, ಯಾವ್ದು ದೇವರು, ಯಾವ್ದು ದೇವ್ರಲ್ಲ ಅನ್ನೋದು ನಮಗೆ ಪರಿಪೂರ್ಣ ತಿಳಿಬೇಕು. ಈ ತಿಳಿಸಿ ಅಂದ್ರ ಆತರಿಂದ ಅಂದ್ರೆ ಸತ್ಯವನ್ನ ಯಾರು ತಿಳಿದಿರ್ತಾರೋ ಅಂತವ್ರಿದ್ದ ಜಗತ್ತು ಉದ್ಧಾರ ಆಗ್ತದ. ಯಾರು ಈ ಸತ್ಯ ವಸ್ತುವನ್ನ ಮಿಥ್ಯ ಅಂತ ತಿಳಿದಿರ್ತಾರೋ ಅಂತವ್ರಿದ್ದ ಅವನತಿ ಆಗ್ತದ. ಅಂದ್ರೆ ಇನ್ನು ಬಂಧನ ಆಗ್ತದ. ಸತ್ಯವನ್ನ ಜಗತ್ತು ಉದ್ಧಾರ ಆಗ್ತದ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗ ಇವತ್ತು ಮುಂದುವರೆದ ಭಾಗ ನುಡಿ 21, 25. ಅರ್ಥದ ವಿವರಣೆ ಮಾಡುವುದೇ ಜಗತ್ತುದ್ಧಾರದ ಲಕ್ಷಣವು. ನಾವು ಜಗತ್ತು ಉದ್ಧಾರ ಮಾಡ್ತೇವೆ, ಒಳ್ಳೇದ್ ಮಾಡ್ತೇವೆ ಅಂತ ಏನಂದ್ರ ಈ ಪರಮ ಸತ್ಯದ ವಿಚಾರವನ್ನ ತಿಳಿಯುವುದು. ಇದೇ ಇದರ ಲಕ್ಷಣ. ಅಲ್ಲಿ ಸಾರ ಗ್ರಹಿಸುವುದಿದ್ದು ಅದೇ ನಿರೂಪಣವೆನಿಸುವುದು. ನಿರೂಪಣ ಅಂದ್ರೆ ನಾವೇನೋ ಹೇಳ್ತವಿ ಅಥವಾ ಏನೋ ಕೇಳ್ತವಿ ಮಾಡ್ತವಿ ಅಂತಲ್ಲ. ಸತ್ಯ ಅಸತ್ಯದ ವಿಂಗಡಣೆಯನ್ನು ಮಾಡಿ ಸತ್ಯ ವಿಚಾರವನ್ನು ತಿಳಿಸುವುದೇ ನಿರೂಪಣೆ. ನಿರೂಪಣದಲ್ಲಿ ಅನುಭವ ಪೂರ್ವಕ ವಿವರಣೆ ಮಾಡಿ ಅನೇಕ ತತ್ವಗಳ ಒಗಟನ್ನು ಬಿಡಿಸಬೇಕು. ಇಲ್ಲಿ ನಾವು ನಿರೂಪಣೆ ಮಾಡ್ತವಿ, ನಾನು ನಿಲ್ಲಿಸ್ತಾನೆ, ಪಾರಮಾರ್ಥ ವಿಚಾರ ಹೇಳ್ತಾನೆ ಅಂದ್ರ ಅದ್ ಹೆಂಗಿರ್ತದಂದ್ರ ಒಗಟಿನ ಸ್ವರೂಪದೊಳಗಿರ್ತದೆ. ಒಗಟಿನ ಸ್ವರೂಪದಾಗ ಇರ್ತತಿ. ಅದನ್ನ ಬಿಡಿಸ್ಬೇಕಂದ್ರ ಬಲ್ಲಂತವರೇ ಆಗಿರ್ತಾರ, ಅನುಭವಿಗಳಾಗಿರ್ತಾರ. ಅನುಭವಿಗಳ ಅದನ್ನ ಬಿಡಿಸಕ್ ಸಾಧ್ಯ ಆಗ್ತದ. ಅನುಭವಿಗಳು ಇಲ್ದರ ಬಿಡಿಸಕ್ ಸಾಧ್ಯವಿಲ್ಲ. ಇದಕ್ಕೆ ಅಪ್ಪಾಜಿಯವರೊಂದ್ ಹೇಳ್ತಿದ್ರು, ಕೊಕ್ಕ ಬತ್ತಿ, ಕೋಡ ಬತ್ತಿ, ಜಗತ್ತಿಗೆಲ್ಲ ಒಂದೇ ಬತ್ತಿ ಏನ್ ಹೇಳು ಅಂದ್ರ ಮತ್ ಸೂರ್ಯ ಅಂತ. ಮತ್ ಈ ರೀತಿ ಒಗಟಿನೊಳಗೆ ಇತ್ತು. ಇನ್ನೊಂದು ದೃಷ್ಟಾಂತ ಒಂದ್ಸಲ ಕೊಟ್ಟಿದ್ರು. ಕತ್ತಿ ನೀರಾಗ ಬಿದ್ದು ಸುಟ್ಕೊಂಡ್ ಸಾಯ್ತು ಅಂತ. ಅರೆ ಕತ್ತಿ ಹಂಗ ನೀರಾಗ ಬಿದ್ದು ಸುಟ್ಕೊಂಡ್ ಸಾಯ್ತೈತಿ ಅಂದ್ರ ಅದು ಸುಣ್ಣದ ಚೀಲ ಕಟ್ಟಿದ್ರ ಅದಕ್ಕೆ ಬಿದ್ದು ಸಾಯ್ತು
ಅಂತ ಉತ್ತರ. ಅಂದ್ರ ಈ ರೀತಿ ಇರ್ತದ ಪಾರಮಾರ್ಥ ವಿಚಾರ. ಮನೆ ಕಡೆ ಒಂದ್ಸರ ದನಗಳು ನೋಡ್ಕೊಂತಿರೋ ಅಂತಂದ್ರ ದನಗಳು ನೋಡ್ಕೊಂತಿರಲ್ಲ, ದನಗಳಿಗೆ ಒಂದಿಟ್ಟು ಮೇವ್ ಹಾಕ್ಯಂತ ನೀರ್ ಕುಡಿಸ್ಕೊಂತ ನೋಡ್ಕೊಂತಿರೋದ್ ಇರ್ತತಿ. ಹಂಗ ಈ ವಿಚಾರಗಳನ್ನು ಕೂಡ ಒಗಟಿನ ರೂಪದಾಗ ಇರ್ತಾವ. ಇದನ್ನ ಬಲ್ಲಂತ ಅನುಭವಿಗಳು ಕೂಡ ಬಿಡಿಸಿಕೊಳ್ಳತಕ್ಕದ. ಅಂತವ್ರು ಕೂಡ ಬಿಡಿಸಿದ್ರ ನಮಗೆ ತಿಳಿತದೆ. ಇಲ್ಲಿ ತತ್ವಗಳು ಅಂತ, ಇಲ್ಲಿ ತತ್ವಗಳು ಅಂತ ಬಂದ್ರ 25 ತತ್ವಗಳು ಅಂತ ಬರ್ತದೆ. ಪಂಚಭೂತಗಳ ತತ್ವಗಳು ಒಂದೊಂದು ಕೂಡಿ 25 ಆದ ತತ್ವಗಳು ಅಂತ ಬರ್ತದೆ. ಇನ್ನೊಂದ್ಸರಿ ತತ್ ಅಂದ್ರ ಆ ಪರಮಾತ್ಮ ಅಂತ ಬರ್ತದೆ. ಮತ್ತು ತತ್ವಗಳು ಅಂದ್ರ ಭಜನೆ ಪದಗಳ ಯಥಾರ್ಥ ಪಾರಮಾರ್ಥ ವಿಚಾರವನ್ನ ತಿಳಿಸೋಕ್ ತತ್ವ ಪದ ಅಂತಾರ. ಹಿಂಗ ಈ ರೀತಿ ಇರ್ತಾವ. ಇಂಥವನ್ನೆಲ್ಲ ಬಿಡಿಸ್ಕೊಂಡು ಬಲ್ಲಂತರು ಕೂಡ ತಿಳಿಯುತ್ತಾ ಒಮ್ಮೆ ಸಂಶಯ ರಹಿತನಾಗಬೇಕು. ಒಂದು ಸರಿ ಆ ಪರಮ ಸತ್ಯವನ್ನ ನೀನ್ ಕೇಳಿ ತಿಳ್ಕಂದಿ ಅಂದ್ರ ಮತ್ ಇನ್ನೊಂದ್ಸರಿ ಅದ ಅನುಮಾನ ತಲೆಗೆ ಬಂದಿರಬಾರ್ದು. ನಮ್ಮ ಆಲೋಚನೆಗೆ ಅದು ಸಂಶಯ ಬಂದಿರಬಾರ್ದು. ಆ ಸಂಶಯ ರಹಿತವಾಗಿರ್ತಕ್ಕಂಥ ಜ್ಞಾನವೇ ಜ್ಞಾನ. ಸಂಶಯದೊಳಗೆ ಉಳಿದಿಲ್ಲ ಅಂದ್ರ ಅದು ಜ್ಞಾನ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರ ಅವನು ಆ ಕಡೆಗೂ ಇಲ್ಲದೆ ಈ ಕಡೆಗೆ ಇಲ್ಲದ ಉಭಯ ಸಂಕಟದೊಳಗೆ ಒದ್ದಾಡ್ತಾನ. ಒಂದ್ಸರಿ ಆತ್ಮ ಅಂತ ಹೇಳ್ತಾನ, ಮತ್ತೆ ದೇಹ ಒಂದೊಂದ್ಸರಿ ಬಂದ್ ಕುಂದಿರ್ತದ. ಈ ರೀತಿ ಗೊಂದಲ ಆಗ್ತಿರ್ತಾನ. ಆದ್ರಿಂದ ಆತ ಬಲ್ಲವಂತವ್ರ ಮುಖಾಂತರ ತನ್ನ ಸಂಶಯಗಳನ್ನ ನಿವಾರಣೆ ಮಾಡಿಕೊಳ್ಳಬೇಕು. ಸಂಶಯ ರಹಿತನಾಗಬೇಕು. 8 ದೇಹಗಳನ್ನು ವಿವರಿಸಿ ನೋಡುವುದರಿಂದ ತಾನಾಗಿಯೇ ನಿಸ್ಸಂಶಯವಾಗುವುದು. ಒಟ್ಟಿಗೆ ಸತತ ನಿರೂಪಣದಿಂದ ಸಮಾಧಾನ ಉಳಿಯುತ್ತದೆ. ತತ್ವಗಳ ಗೊಂದಲವಿದ್ದಲ್ಲಿ ಶಾಂತಿಯಲ್ಲಿ ಬರಬೇಕು. ನೋಡ್ರಿ, ಸ್ಥೂಲ ಸೂಕ್ಷ್ಮ ಕಾರಣ ಮಾಕಾರಣ ಮತ್ತೆ ಪಿಂಡದ 4 ದೇಹಗಳು, ಬ್ರಹ್ಮಾಂಡಗಳ 4 ದೇಹಗಳ ನಾವು ಎಲ್ಲವೂ ಕೂಡ 8 ದೇಹಗಳು ನಿರಸನ ಆಗಬೇಕು. ಅವೆಲ್ಲವೂ ಕೂಡ ನಿರಸನ ಆಗ್ಬೇಕಂದ್ರ ಅವೆಲ್ಲವೂ ಮಿಥ್ಯ ಸ್ವರೂಪದಿಂದ ಕೂಡಿರ್ತಕ್ಕಂಥವು. ಅವುಗಳನ್ನು ವಿವರಿಸಿ ನೋಡುವುದರಿಂದ ತಾನಾಗಿಯೇ ನಿಸ್ಸಂಶಯವಾಗುವುದು. ಅಂದ್ರ ಅವೆಲ್ಲವೂ ಕೂಡ ನಾಶವಾಗ್ತಾವಲ್ಲ. ಅಲ್ಲಿ ನೀರಿನೊಳಗೆ ಹೋಗ್ತದ, ನೀರು ಅಗ್ನಿ ಒಳಗೆ ಹೋಗ್ತದ, ಅಗ್ನಿ ಗಾಳಿ ಒಳಗೆ ಹೋಗ್ತದ, ಗಾಳಿ ಆಕಾಶದೊಳಗೆ ಹೋಗ್ತದ. ಮತ್ತೆ ಸ್ಥೂಲ ಸೂಕ್ಷ್ಮ ಕಾರಣ ಮಾಕಾರಣ ಅನ್ನೋದು ಕೂಡ ಎಲ್ಲವೂ ಕೂಡ ನಾಶವಾಗಿ ಹೋಗ್ತಲ್ಲ. ಮತ್ತೆ ಇವೆಲ್ಲವೂ ನಾಶವಾದ್ಮೇಲೆ ಉಳಿದದ್ದೇನೈತಲ್ಲ ಅದೇ ತತ್ವ ಸ್ವರೂಪ, ಅದೇ ಪರಿಪೂರ್ಣ ಸ್ವರೂಪ. ಈ ರೀತಿಯಾಗಿ ತಿಳಿಯುತ್ತಾ ಇದನ್ನು ತಿಳಿದ್ರ ಸಮಾಧಾನ ಉಳಿತದ. ಇದನ್ನು ತಿಳಿಯೋದಿಲ್ಲ ಅಂದ್ರ ತತ್ವಗಳ ಗೊಂದಲವಿದ್ದಲ್ಲಿ ಶಾಂತಿ ಎಲ್ಲಿದ್ದ ಬರಬೇಕು. ಈಗ 25 ತತ್ವಗಳು ಅಂತ ಹೇಳಿದ್ರು, ಇಲ್ಲಿ ಅವು ಈ ಕಡೆಗಂದ್ರು ಹಂಗಂದ್ರು ಹಿಂಗಂದ್ರು ಅಂತ ನಮ್ಮೊಳಗೆ ನಾವು ಗೊಂದಲ ಮಾಡ್ಕೊಂತ ಕುಂತ್ರ ಜ್ಞಾನರ ಎಂದ ಪ್ರಾಪ್ತಿ ಆಗ್ತದ. ಒಟ್ಟಾರೆ ಮಹಾತ್ಮರು ಏನ್ ಹೇಳ್ತಾರ, ನೀನಿರದ ತತ್ ಸ್ವರೂಪ, ನೀನಿರದೆ ಪರಮಾತ್ಮ ಸ್ವರೂಪ. ನೀನ್ ಏನೇ ಪಂಚಭೂತಗಳಂದ್ರು ಕೂಡ ತ್ರಿಗುಣಗಳಂದ್ರು ಕೂಡ ಅವೆಲ್ಲವೂ ಕೂಡ ನಾಶವಾಗ್ತವೆ. ಅವೆಲ್ಲವೂ ನಾಶವಾಗ್ತವೆ. ನಾಶ ರಹಿತವಾಗಿರ್ತಕ್ಕಂಥ ಅಖಂಡ ಸ್ವರೂಪ ನೀನದಿ ಅಂತ ತಿಳಿಯುವುದೇ ಜ್ಞಾನ ಇರ್ತದೆ. ಅದಕ್ಕಾಗಿ ಯಾರಾದ್ರೂ ಸರಿ ಗದ್ದಲದ ಆಚೆಗೆ ಇರಬೇಕು ಮತ್ತು ಈ ತರದ ಸೂಕ್ಷ್ಮ ಅನುಭವವನ್ನ ಮತ್ತೆ ಮತ್ತೆ ಸ್ಪಷ್ಟೀಕರಣಗೊಳಿಸಿರಬೇಕು. ಯಾರಾದ್ರೂ ಗದ್ದಲದೊಳಗಿದ್ರ ಜ್ಞಾನ ಆಗೋದಿಲ್ಲ. ಜ್ಞಾನ ಶಾಂತಿ ಸ್ವರೂಪ. ಮತ್ತೆ ಎಲ್ಲೈತಂದ್ರೆ ಈ ತತ್ವಗಳಿಂದ ಆ ಕಡೆಗೆ ಐತದ. ಹೇಳ್ತಾರ ಮಾತು ಮನಗಳಿಂದ ಆ ಕಡೆಗೆ ಐತಿ ಅಂತ. ಇಲ್ಲಿ ಬೇರೆ ಮಹಾತ್ಮರು ಹೇಳ್ತಾರ, ತೂಗುತ್ತದೆ ಘನದ ಉಯ್ಯಾಲೆ ಮನದ ಕೊನೆಯ ಮೇಲೆ. ಮತ್ತೀತನ ವಿಷ್ಣು ಗುರುಗಳು ಒಂದು ಪದ್ಯ ಹೇಳಿದ್ರು ಅಂತ ಹೇಳಿದ್ರು, ಧನವ ಗಳಿಸಬೇಕಿಂತದ್ದ ನರ ಮಾನವರಿಗೆ ಕಾಣಿಸದಂತದ್ದ ಧನ ಹಳ್ಳರ ಸಂತೆಯಲ್ಲಿಟ್ರು ಒಯ್ದಂತದ್ದ, ಯಾರು ತುಡುಗ್ ಮಾಡ್ದಂತದ್ದ ಸಂತೆ ಬಿಚ್ಚಿಟ್ರು ನೋಡ್ಲಾರ್ದಂತಂದ್ರೆ ಯಾರು ಅಂದ್ರೆ ಆ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಆ ಪರಬ್ರಹ್ಮ ವಸ್ತುವೇ ತಾನು ಅಂತ ತಿಳಿಯೋದು. ತತ್ವಗಳಿಂದ ಕೂಡಿರ್ತಕ್ಕಂಥವ್ ನಾನಲ್ಲ, ತತ್ವಗಳು ಮಿಥ್ಯದವೋ, ಈಗ ಎಂದಿಗಾದ್ರೂ ಒಂದು ದಿವಸ ನಾಶವಾಗಿ ಹೋಗ್ತವೋ,
ಆ ನಾಶವಾಗಿರ್ತಕ್ಕಂತ ಪರಬ್ರಹ್ಮ ಸ್ವರೂಪ ಅದು ಎಲ್ಲೈತಂದ್ರೆ ತತ್ವಗಳ ಗದ್ದಲದಿಂದ ಅದರ ಆ ಕಡೆಗೆ ಅಂದ್ರ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣದೊಳಗ ಒಟ್ಟಾರೆ ಶರೀರದೊಳಗ ಪರಮಾತ್ಮ ವೃತ್ತಿ ಅಂದ್ರ ಅದು ಎಂದಿಗೂ ಕಾಣಕ್ ಸಾಧ್ಯವಿಲ್ಲ. ಅದನ್ನ ಸೂಕ್ಷ್ಮವಾಗಿ ಅನುಭವ ಮಾಡ್ತಾ ಮತ್ತೆ ಸ್ಪಷ್ಟೀಕರಣ ಮಾಡಿಕೊಳ್ಳುತ್ತಿರ್ಬೇಕಂದ್ರೆ ಯಾವಾಗ್ಲೂ ವಿಚಾರದೊಳಗಿರ್ಬೇಕು. ವಿಚಾರ ಮಾಡ್ತಾ ಯಾರು ಏನೇ ಹೇಳಿದ್ರು ಕೂಡ ತಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಎಂಬುದು ಕಲ್ಪನೆ. ಯಾಕಂದ್ರ ಅದೊಂದೇ ಮೂಲ ಸತ್ಯ. ಎಲ್ಲಿ ಹೋದ್ರು ಕೂಡ ಕೊನೆಗೆ ಅಲ್ಲಿಗೆ ಬರ್ಬೇಕಾಗ್ತದ, ಅದೇ ದಾರಿ. ಅದರಿಂದ ನಾವಿಲ್ಲಿ ಹೊರಗ ತತ್ವಗಳೊಳಗೆ ಸಿಲುಕದಂತೆ ಆ ಪರಿಪೂರ್ಣವೇ ವಸ್ತು ತಾನಂತ ಯಾವಾಗ್ಲೂ ಅಂತ ವಿಚಾರಗಳನ್ನ ತಿಳಿತಿರಬೇಕು. ಮುಂದಿನ ಸಮಾಸದಲ್ಲಿ ಜ್ಞಾನಸಾರವಾದ ಲಘು ಬೋಧವನ್ನು ಹೇಳುವೆವು, ಏಕಾಗ್ರತೆಯಿಂದ ಕೇಳಿರಿ. ಅಂದ್ರ ಈ ಪದ್ಯದ ಸಾರ ಅಂದ್ರ ಈ ವಿಚಾರದ ಸಾರ ಏನ್ ಹೇಳ್ತದ, ನೀವೆಲ್ಲವನ್ನೂ ವಿಚಾರ ಮಾಡಿ ನೋಡ್ರಪ್ಪ. ಎಲ್ಲದ ನಾಶವಾಗುವಂತದ್ದೈತಿ. ಆ ನಾಶರಹಿತನಾಗಿರ್ತಕ್ಕಂಥವನು ಆ ನಿರಾಕಾರ ಪರಬ್ರಹ್ಮ ಸ್ವರೂಪ ಅಥವಾ ನಿನ್ನ ಆತ್ಮವೇ ಆಗಿದೆ. ಇದನ್ನ ನೀನು ಯಾವಾಗ್ಲೂ ವಿಚಾರ ಮಾಡಿ ಅಂತ ಹೇಳ್ರಿ ಅಂತ ಇಷ್ಟು ವಿಚಾರವನ್ನು ತಿಳಿಸಿ ಮತ್ತೆ ಮುಂದಿನ ಅಧ್ಯಾಯಕ್ಕೆ ತೋರಿಸ್ತದರ. ಇತಿ ಶ್ರೀ ದಾಸಬೋಧೆ ಗುರುಶಿಷ್ಯ ಸಂವಾದ ತ್ರಯೋದಶಕ್ಕೆ ಕಥಾ ನಿರೂಪಣ ನಾಮ ಪಂಚಮ ಸಮಾಸ ಆಯ್ತಪ್ಪ. ಮುಂದಿನ ಅಧ್ಯಾಯ ಲಘು ಬೋಧ ನಿರೂಪಣ. ದಶಕಾದಿಮೂರು ಸಮಾಸಾರ ಲಘು ಬೋಧ ನಿರೂಪಣ. ಶ್ರೀ ಗುರುಭ್ಯೋ ನಮಃ. ನುಡಿ 1:19. ಪಂಚತತ್ವವೆನ್ನುವರಲ್ಲ ಅವುಗಳ ಹೆಸರು ನೆನಪಿಡಬೇಕು ಮತ್ತು ಆಮೇಲೆ ತನಗೆ ಹೌದೆನಿಸುವಂತೆ ಅವುಗಳ ರೂಪ ತಿಳಿದುಕೊಳ್ಳಬೇಕು. ಅಲ್ಲದೆ ಶಾಶ್ವತ ಅಶಾಶ್ವತತೆಯ ಅನುಭವಿಕ ವಿವರಣೆಯನ್ನು ಮಾಡತಕ್ಕದ್ದು. ಅಂದ್ರ ಇಲ್ಲಿ ಪಂಚಭೂತಗಳು ಯಾವ್ಯಾವ ಅದಾವೋ ಅವುಗಳ ಲಕ್ಷಣ ಏನೈತಿ. ವೃತ್ತಿ ಅಂದ್ರೆ ಹೆಂಗಿರ್ತತಿ, ಘನ ಸ್ವರೂಪದಾಗಿರ್ತತಿ. ನೀರಂದ್ರ ಜಲ ಸ್ವರೂಪ ಅಂದ್ರೆ ಅರಿಯುವ ಗುಣವನ್ನು ಹೊಂದಿರ್ತತಿ. ಆ ಪೃಥ್ವಿಗಿಂತ ಸ್ವಲ್ಪ ಹಗರಾಗಿ ಮಿದುವಾಗಿರ್ತತಿ. ಅದ ನಂತರ ಅಗ್ನಿ, ಇದು ಉಷ್ಣವನ್ನು ಹೊಂದಿರತಕ್ಕಂಥದ್ದು. ನಂತರ ಗಾಳಿ, ಇದು ವಾತಾವರಣಕ್ಕೆ ಸರಿಯಾಗಿ ಉಷ್ಣ ಮತ್ತು ತಂಪನ್ನು ಹೊಂದಿರತಕ್ಕಂಥದ್ದಾಗಿರ್ತದ. ಮತ್ತ ಆತ್ಮ ಇವನ್ನೆಲ್ಲವನ್ನ ಒಳಗೊಂಡಂತದ್ದಾಗಿರ್ತದ. ಈ ರೀತಿಯಾಗಿ ಈ ಪಂಚಭೂತಗಳ ಲಕ್ಷಣಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕು. ಅಲ್ಲದೆ ಶಾಶ್ವತ ಅಶಾಶ್ವತತೆಯ ಅನುಭವಿಕ ವಿವರಣೆಯನ್ನ ಮಾಡತಕ್ಕದ್ದು. ಈಗ ಈ ನಾಮ ರೂಪ ಸಾರಾಸಾರ ನಿರ್ಣಯದೊಂದಿಗೆ ಪಂಚಮಹಾಭೂತ ವಿಷಯವನ್ನು ಹೇಳಿವೆವು, ಏಕಾಗ್ರ ಚಿತ್ತದಿಂದ ಕೇಳಿರಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರ, ನೀವು ಜ್ಞಾನ ತಿಳ್ಕೊಬೇಕಂದ್ರ ಇವುಗಳದ್ ಸ್ವಲ್ಪ ಪರಿಚಯ ಇರ್ಬೇಕು. ಅಂದ್ರ ಈ ಪಂಚಭೂತಗಳದ್ದು ಸ್ವಲ್ಪ ಪರಿಚಯ ಇರಬೇಕು. ಇವುಗಳು ಯಾವ್ಯಾವ ಕಾರ್ಯವನ್ನ ಮಾಡ್ತಾವ, ಮತ್ ಯಾವುದರಿಂದ ಉದಯವಾಗ್ತದ, ಮತ್ ಯಾವುದರಿಂದ ನಾಶವಾಗ್ತದ, ಲಯವಂತದ. ಇದನ್ನ ನಾವು ತಿಳಿಬೇಕು. ಮತ್ ಇವು ಉದಯವಾಗ್ತವ, ಇವು ನಾಶವಾಗ್ತವ ಅನ್ನೋದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು, ಇವುಗಳಿಗೆ ಚೈತನ್ಯ ಕೊಟ್ಟದ್ದು ಯಾವುದು ಅನ್ನೋದು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದ. ಅಂದ್ರೆ ಇಲ್ಲಿ ಇವುಗಳ ವಿಚಾರ ಮಾಡೋದ್ರಿಂದ ಯಾವುದು ಶಾಶ್ವತ ಐತಿ, ಯಾವುದು ಅಶಾಶ್ವತ ಐತಿ ಅಂತ ಗೊತ್ತಾಗ್ತದ. ಅಂದ್ರ ಹೆಂಗ್ ಗೊತ್ತಾಗತ್ತಂದ್ರ ಈ ಪಂಚಭೂತಗಳು ಕೂಡುವಿಕೆಯೇ ಜನನ ಆಗ್ತದ, ಅಗಲುವಿಕೆಯೇ ಮರಣ ಆಗ್ತದ. ಅಂದ್ರ ಜೀವರಾಶಿಗಳು ಹುಟ್ಟೋದಕ್ಕಿಂತ ಮೊದಲೇ ಆ ಪರಬ್ರಹ್ಮ ವಸ್ತು ಇತ್ತು. ಈ ಬ್ರಹ್ಮಾಂಡ ಉದಯವಾಗೋದಕ್ಕಿಂತ ಮೊದಲೇ ಆ ಪರಬ್ರಹ್ಮ ವಸ್ತು ಇತ್ತು. ಮತ್ ಈ ಬ್ರಹ್ಮಾಂಡಗಳು ಉದಯಿಸಿ ಲಯವಾದ್ರೂ ಕೂಡ ಆ ಪರಬ್ರಹ್ಮ ವಸ್ತು ಅನ್ನೋದು ಯಥಾರ್ಥವಾಗಿ ಹಾಗೆ ಇರ್ತದೆ. ಅದಕ್ಕೆ ನಾಶ ಎಂಬುದು ಇಲ್ಲವೇ ಇಲ್ಲ. ಈಗ ನಾಮ ರೂಪ ಸಾರಾಸಾರ ನಿರ್ಣಯದೊಂದಿಗೆ
ಪಂಚಮಹಾಭೂತಗಳ ವಿಷಯವನ್ನು ಹೇಳಿವೆವು, ಏಕಾಗ್ರ ಚಿತ್ತದಿಂದ ಕೇಳಿರಿ. ಪೃಥ್ವಿ, ಆಪ, ತೇಜ, ವಾಯು, ಆಕಾಶ ಇವು ಕ್ರಮವಾಗಿ ಮಹಾಭೂತಗಳೆಂದು ಹೆಸರಾದವು. ಇನ್ನ ಶ್ರವಣದಿಂದ ಅವುಗಳ ರೂಪದ ವಿಶ್ವಾಸ ಹಿಡಿಯಿರಿ. ಪೃಥ್ವಿ ಎಂದರೆ ಭೂಮಿ, ಆಪವೆಂದರೆ ನೀರು, ತೇಜವೆಂದರೆ ಅಗ್ನಿ, ಅಗ್ನಿ ಅಥವಾ ಸೂರ್ಯ ಹೊಳಪು ಮುಂತಾದವು. ವಾಯು ಎಂದರೆ ಗಾಳಿ, ಇನ್ನು ಆಕಾಶವೆಂದರೆ ಎಲ್ಲ ಜಾಗವು. ಇದು ಈ ಪಂಚಭೂತಗಳ ಲಕ್ಷಣ. ಅಂದ್ರ ಅರ್ಥ ಆಯ್ತಲ್ಲ, ಅವು ಸಂಸ್ಕೃತ ಪದಗಳು, ಇವು ಮೂಲ ಕನ್ನಡ ಪದಗಳು. ಪೃಥ್ವಿ ಭೂಮಿ, ಆಪ ಅಂದ್ರ ನೀರು, ಪೃಥ್ವಿ ಅಂದ್ರ ಭೂಮಿ, ಆಪ ಅಂದ್ರ ನೀರು, ತೇಜ ಅಂದ್ರ ಅಗ್ನಿ ಅಥವಾ ಶಾಖ ಅಥವಾ ಸೂರ್ಯ ಹೊಳಪು, ಇವೆಲ್ಲ ಸಮಾನಾರ್ಥಕ ಪದವನ್ನು ಕೊಡುವಂತವು. ಇನ್ನು ವಾಯು ಅಂದ್ರೆ ಗಾಳಿ. ಮತ್ತೆ ಇವು 4 ಭೂತಗಳಿಗೂ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದೇ ಆಕಾಶ. ಆಕಾಶದೊಳಗೆ ಇವೆಲ್ಲವೂ ಕೂಡ ಸೃಷ್ಟಿ ಸ್ಥಿತಿ ಲಯವಂತವಂದ್ರ ಹುಟ್ಟತವು, ಇರ್ತಾವು, ನಾಶವಾಗಿ ಹೋಗ್ತಾವ. ಈ ಎಲ್ಲಾ ಜಾಗವು ಇನ್ನು ಇವುಗಳಲ್ಲಿ ಯಾವುದಾದ್ರೂ ಶಾಶ್ವತ ಇದೆಯೇನೆಂದು ವಿಚಾರ ಮಾಡಿರಿ. ಈಗ ಹೇಳಿದ್ವಲ್ಲ ನಾವು ಪಂಚಭೂತಗಳಂತ, ಇದ್ರಾಗ ಒಂದರ ಶಾಶ್ವತವೇ ಐತೇನು ಅಥವಾ ಇರ್ತತೇನು ಅಂತ ನೀವೊಂದ್ಸಲ ವಿಚಾರ ಮಾಡ್ರಿ. ಒಂದು ಅಗಳು ಇಚ್ಚಿಕೆ ನೋಡಿದರೆ ಎಲ್ಲಾ ಅಡಿಗೆಯು ಪರೀಕ್ಷೆ ಆಗುವಂತೆ ಉಪಲಬ್ಧವಿದ್ದ ಸ್ವಲ್ಪ ಅನುಭವದ ಮೇಲಿಂದಲೇ ಬಹಳಷ್ಟು ತಿಳಿದುಕೊಳ್ಳಬೇಕು. ಅಂದ್ರ ನಾವ್ ಎಷ್ಟು ಒಂದು ಮದುವೆ 1 ಕ್ವಿಂಟಲ್ ಅಕ್ಕಿ ಅನ್ನ ಬಸರು, ಒಂದು ಅಕ್ಕಿ ಅನ್ನವನ್ನ ಇಚ್ಚಿಕೆ ನೋಡಿದ್ರ ಅನ್ನ ಆಗಿಲ್ಲ, ಬೆಂದರ್ಲಿ ಏನೇನೋ ಸ್ವಲ್ಪ ಹೊತ್ತು ಒಲಿ ಮೇಲೆ ಇರ್ಬೇಕಾ ಏನ್ ಬಸಿಬೇಕಂತ ಹೆಂಗ್ ನಿರ್ಧಾರ ಗೊತ್ತಾಗ್ತದೋ ಹಂಗ ಇಲ್ಲಿ ವಿಚಾರಗಳು ಕೂಡ ಒಂದೊಂದು ಪಾಯಿಂಟ್ ತಿಳಿತಂದ್ರ ಅದು ಎಲ್ಲವೂ ಕೂಡ ತಿಳಿಬೇಕು. ಬೆರಳು ಕೊಟ್ರ ಅಷ್ಟ ನುಂಗ್ಬೇಕು ಅಂತ ಹೇಳ ಹಂಗ ಪರಮಾರ್ಥ ವಿಚಾರ ಅನ್ನೋದನ್ನು ಕೂಡ ಆ ರೀತಿಯಾಗಿ ತಿಳಿಬೇಕು. ಒಂದ್ ಅಗಳು ಅನ್ನ ಇಟ್ಟಿಕ್ಕಿ ನೋಡಿದ್ರ ಅನ್ನವನ್ನು ಬೆಂದತೆ ಇಲ್ಲ ಅಂತ ಹೆಂಗ ನಾವು ನೋಡ್ತಾವೋ ಹಂಗ ಈ ವಿಚಾರಗಳಾದ್ರೂ ಕೂಡ ಒಂದು ಪದ ಹೇಳಿದ್ವಿ ಅಂದ್ರ ಆ ಪದ ಎಲ್ಲದಕ್ಕೂ ನಾವು ನಮ್ಮೊಳಗ ಅನ್ವಯಿಸ್ಕೊಂಡು ಅದನ್ನ ವಿಚಾರಿಸಿ ನೋಡ್ಬೇಕು. ಅದು ಅದಕ್ಕಾದ್ರಂಗ ಇದಕ್ಕಾದ್ರಂಗ ಅಂತಲ್ಲ. ಒಂದ್ ಸರಿ ಒಂದು ನ್ಯಾಯವಾದ ವಿಚಾರ ತಿಳಿಸ್ತಾವಂದ್ರ ಅಲ್ಲಿ ವ್ಯಕ್ತಿ ಯಾರೇ ಆಗಿದ್ರು ಕೂಡ ನ್ಯಾಯನಾಗಿರ್ಬೇಕು, ತೀರ್ಮಾನನಾಗಿರ್ಬೇಕು. ಅಂದ್ರ ಒಂದನ್ನು ತಿಳಿದ್ರೆ ಎಲ್ಲವನ್ನ ತಿಳಿದಂಗಾಗಿರ್ಬೇಕು. ಅದನ್ನ ಹೇಳ್ತಾರೆ ಅನೇಕ ಮಹಾತ್ಮರು. ಒಂದನ್ನು ಬಲ್ಲವನಾದರೆ ಎಲ್ಲವ ಬಲ್ಲ, ಆ ಒಂದನ್ನು ಬಿಟ್ಟು ಎಲ್ಲವ ತಿಳಿದು ಏನು ಫಲ? ಹಂಗ ಏನೂ ಫಲ ಇಲ್ಲ. ಆ ಒಂದನ್ನ ಸರಿಯಾಗಿ ತಿಳಿಯಿರಿ ಅನ್ನೋ ವಿಚಾರಕ್ಕೆ ಇಲ್ಲಿ ಹೇಳ್ತಾರ. ಭೂಮಿಯು ರಚನೆಯಾಗಿ ಬಿದ್ದು ಹೋಗುವುದಂತೂ ಪ್ರತೀತಿಯಾಗುವುದು. ಭೂಮಿ ರಚನೆ ಆಗ್ತದ ಮತ್ತೆ ನಾಶವಾಗಿ ಹೊಂತದ ಅಂತೇಳಿ ನಾವ್ ಇಂದಿನ ಅಧ್ಯಾಯದೊಳಗೆ ನೋಡಿದ್ವಿ. ಮತ್ತೆ ಅನೇಕ ರಚನೆ ಆಗು ಹೋಗುತ್ತಿರುವುದು, ಒಟ್ಟಿಗೆ ರಚನೆಯಾದದ್ದು ಮುರಿದು ಬೀಳುವುದು. ಭೂಮಿ ಸೃಷ್ಟಿಯಾಗಿ ನಾಶವಾಗ್ತತಿ ಅನ್ನೋದಾದ್ರೆ ಭೂಮಿಯ ಮೇಲೆ ಇರ್ತಕ್ಕಂತ ಎಲ್ಲ ವಸ್ತುಗಳು ಕೂಡ, ವಸ್ತುಗಳು, ವ್ಯಕ್ತಿಗಳು, ಜೀವರಾಶಿಗಳು ಯಾವ್ಯಾವ ಸೃಷ್ಟಿಯಾಗಿದವೋ ಹುಟ್ಟಿದವೋ ಅವೆಲ್ಲ ಒಂದ್ ದಿವಸ ನಾಶವಾಗಿ ಹೋಗ್ತವ. ಇದು ನಮ್ಮೊಳಗೆ ದೃಢ ಆಗ್ಬೇಕ್ರಿ. ಪಂಚಭೂತಗಳೇ ನಾಶವಾಗಿ ಹೋಗ್ತವ ಅಂದ್ಮೇಲೆ ಪಂಚಭೂತಗಳಿಂದ ಆಗಿರತಕ್ಕಂತ ಎಲ್ಲವೂ ನಾಶವಾಗ್ತವೆ ಅಂತ ಇಲ್ಲಿ ಒಂದೊಂದು ಹೇಳ್ತಾರ. ಇಲ್ಲಿ ಭೂಮಿಯು ರಚನೆಯಾಗಿ ಬಿದ್ದು ಹೋಗುವುದಂತೂ ತಿಳಿದಂತ ವಿಚಾರವೇ ಆಗಿದೆ. ಮತ್ತೆ ಜಗತ್ತಿನಲ್ಲಿ ಅನೇಕ ರಚನೆ ಆಗಿ ಹೋಗುತ್ತಿರುವುದು, ಒಟ್ಟಿಗೆ ರಚನೆಯಾದದ್ದು ಮುರಿದು ಬೀಳುವುದು. ಇದೇ ನ್ಯಾಯದಿಂದ ನೀರಾದರೂ ಭೂಮಿ ಹೆಂಗೆ ಸೃಷ್ಟಿಯಾಗಿ ನಾಶವಾಗಿ ಹೋಗ್ತದ ಅದರಂತೆ ಉಳಿದ ಎಲ್ಲಾ ಭೂತಗಳು. ನೀರಾದರೂ ಅಟ್ಟಿಸಿ ಹೋಗುವುದು. ಅಂದ್ರ ಆ ಸೂರ್ಯನ ತಾಪಗಳಿಗೆ ಅಗ್ನಿ ಇದಕ್ಕೆ ಆ ನೀರು ಅನ್ನೋದು ಕೂಡ ಕರಿಗ ಹೋಗ್ತದೆ. ಮತ್ತ ಆ ನೀರು ಅಥವಾ ತೇಜಸ ಹಂಗ ಇರ್ತತಿ ಏನಂದ್ರ ಗಾಳಿ ಬಂತ ಅದು ಆರಿ ಹೋಗ್ತದೆ. ಗಾಳಿ ಅದನ್ನ ನಾಶ ಮಾಡ್ತದೆ. ಅಂದ್ರೆ ಅದು ಗಾಳಿಯಿಂದ ಆಗಿದ್ದು. ಇನ್ನು ಗಾಳಿಯು ಕೂಡ ಒಂದ್ಸಲ ಬೀಸಿ ನಿಂತು ಬಿಡ್ತದೆ. ಕಡೆಯದಾದ ಆಕಾಶವೆನ್ನುವುದು ಹೆಸರಿಗೆ ಮಾತ್ರ ಇದ್ದಿದ್ದು. ಇವು 4 ಭೂತಗಳು ನಾಶವಾಗ್ತವ. ಇವು 4 ಭೂತಗಳಿಂದ ಆಗಿರ್ತಕ್ಕಂಥವು ಇವು ಸೃಷ್ಟಿಯಾಗ್ತವ ಮತ್ತು ನಾಶವಾಗ್ತವ.
ಇನ್ನು ಆಕಾಶ ಅನ್ನೋದು ಅದು ಇವ್ 4 ಆಶ್ರಯ ಅಂದ್ರೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ, ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಹಂಗೆ ಹೆಸರಿಗೆ ಮಾತ್ರ ಅದು ಹಂಗೆ ಇರುವುದು. ವಿಚಾರ ಮಾಡಿದರೆ ಅದು ಉಳಿಯುವುದಿಲ್ಲ. ಅದು ಐತಿ ಅಂತ ಹೇಳ್ತವಿ. ವಿಚಾರಿಸಿ ನೋಡಿದರೆ, ಪರಮಾರ್ಥ ದೃಷ್ಟಿಯಿಂದ ವಿಚಾರಿಸಿ ನೋಡಿದ್ರ ಅದು ಕೂಡ ಒಂದು ದಿವಸ ಆಕಾಶನು ಕೂಡ ನಾಶವಾಗಿ ಹೋಗುವುದು. ಈ ಪ್ರಕಾರವಾಗಿ ಪಂಚಮಹಾಭೂತಗಳ ಕಡೆ ತನಕ ಉಳಿಯುವುದೇನು ಸಂಭವವಿಲ್ಲ. ಅಂದ್ರೆ ಈ ಪ್ರಕಾರವಾಗಿ ಈ ರೀತಿಯಾಗಿ ಈ ಪಂಚಮಹಾಭೂತಗಳು ಕೂಡ ಕಡೆ ತನಕ ಅಂದ್ರೆ ಕೊನೆಯ ತನಕ ಉಳಿಯುವುದಿಲ್ಲ. ಇನ್ನು ಈ ಪಂಚಭೂತಗಳ ವಿಸ್ತಾರವು ನಾಶವಂತವಾಗಿದೆ ಎನ್ನುವುದು ನಿಶ್ಚಿತವು. ನೀವು ಇಷ್ಟರಿಂದನೇ ಏನ್ ತಿಳಿಬೇಕಾಗೈತಿ ಅಂದ್ರ, ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಯಾವುದೇ ಶರೀರ ಆಗಿರ್ಲಿ, ಅದು ದೇವರದಾಗಿರ್ಲಿ, ದೇವದ್ದಾಗಿರ್ಲಿ, ಇನ್ನೊಂದಾಗಿರ್ಲಿ, ಅದು ನಾಶವಾಗುವುದಂತೂ ಶತಸಿದ್ಧ. ಯಾಕಂದ್ರ ಈಗ ನಾವು ಒಂದು ಮರದಿಂದ ವಸ್ತುಗಳನ್ನ ರೆಡಿ ಮಾಡಿರ್ತೇವೆ. ಆ ಮರನೇ ಕೊಳತಕೋತಿ ಅಂದಾಗ ಆ ವಸ್ತು ಉಳಿತದ? ಕುರ್ಚಿ ಟೇಬಲ್ ಏನೋ ಮಾಡಿರ್ತೇವೆ, ಆ ಮರನೇ ನಾವು ಕೊಳತ ಹೋಗ್ತದಂದ್ರ ಆ ಕುರ್ಚಿ ಟೇಬಲ್ ಏನಾದ್ರು ಸಾಧ್ಯ? ಉಳಿಯೋದಿಲ್ಲ. ಅದರಂತೆ ಪಂಚಭೂತಗಳೇ ಉಳಿಯೋದಿಲ್ಲ ಅನ್ನೋದ್ರೆ, ಪಂಚಭೂತಗಳೇ ಉಳಿಯಲ್ಲ ಅನ್ನೋದಾದ್ರೆ ಆ ಪಂಚಭೂತಗಳಿಂದ ಆಗಿರ್ತಕ್ಕಂಥ ವಸ್ತುವು ಕೂಡ ಉಳಿಯುವುದಿಲ್ಲ ಅಂತ ತಿಳಿಯುವುದು ನಿಶ್ಚಿತವು. ಈ ರೀತಿಯಾಗಿ ನಾವು ತಿಳಿಬೇಕಾಗ್ತದೆ. ಅದು ಶರೀರ ಯಾರ್ದರಾಗಿರ್ಲಿ, ಶ್ರೀರಾಮ ಆಗಿರ್ಲಿ, ಶ್ರೀಕೃಷ್ಣ ಆಗ್ಲಿ, ಅವ್ರ ಅಪ್ಪ ಆಗಿರ್ಲಿ, ಯಾರ ದೇಹ ಧಾರಣೆ ಮಾಡ್ಕೊಂಡ್ ಬಂದಿರ್ತಾರ ಅದು ನಾಶ ಹೊಂದುವುದಂತ ನಮ್ಮ ಅನುಭವದಿಂದ ನಾವು ಖಚಿತಪಡಿಸಂತ ಇದು ಸತ್ಯ ಅಂತ ತಿಳಿಯಬೇಕು. ಆದರೆ ನಿರಾಕಾರ ಆತ್ಮನ ಮಾತ್ರ ಶಾಶ್ವತ ನಿರುತ್ತಾನೆಂದು ಸತ್ಯವಾಗಿ ತಿಳಿಯಿರಿ. ಇಲ್ಲಿ ಎರಡನ್ನೂ ಸತ್ಯ ಅಂತ ತಿಳಿರಿ. ಯಾವುದು ಸೃಷ್ಟಿಯಾಗಿತ್ತೋ, ಯಾವುದು ಪಂಚಭೂತಗಳಿಂದ ಆಗಿತ್ತೋ ಅದು ಎಂದೆಂದಿಗೂ ಉಳಿಯುವುದಿಲ್ಲ. ಅರ್ಥಾತ್ ಪಂಚಭೂತಗಳಿಗೆ ಆಧಾರವಾಗಿರ್ತಕ್ಕಂಥ ಆತ್ಮ ಸ್ವರೂಪ ವಸ್ತು ಅದು ಎಂದೆಂದಿಗೂ ನಾಶವಾಗೋದೇ ಇಲ್ಲ. ಇವೆರಡನ್ನ ಕರೆಕ್ಟ್ ನೀವು ಬೇರೆ ಮಾಡಿ ತಿಳಿದು ಬಿಡ್ರಿ. ಎಂದು ಹುಟ್ಟಿತ್ತೋ, ಯಾವ್ದು ಹುಟ್ಟಿತ್ತೋ ಅದು ಅದಕ್ಕೆ ನಾಶವಾಗ್ತದೆ. ಯಾವುದು ಹುಟ್ಟೇ ಇಲ್ಲ ಅದಕ್ಕೆ ನಾಶ ಎಂದೆಂದು ಇಲ್ಲ. ಆತ್ಮನಾದರೂ ನಾಶವಂತನಾಗಿದೆ ಎನ್ನುವ ನಿಶ್ಚಿತವಾದರೆ ಈ ಅಂದ್ರೆ ಈ ಪಂಚಭೂತಗಳಿಂದ ಕೂಡಿದ್ದು ನಾಶ ಆಗ್ತದ. ಈ ನಿರಾಕಾರ ಆತ್ಮ ಮಾತ್ರ ನಾಶ ಆಗೋದಿಲ್ಲ ಅಂತ ನಿಶ್ಚಿತವಾಗಿ ತಿಳಿಯಿರಿ. ಶಾಶ್ವತನಿರುತ್ತಾನೆಂದು ಸತ್ಯವಾಗಿ ತಿಳಿಯಿರಿ. ಆತ್ಮನಾದರೂ ಯಾರಿಗೂ ತಿಳಿಯನು, ಜ್ಞಾನದ ಹೊರತಾಗಿ ಅನುಭವಕ್ಕೆ ಬರಲಾರನು. ಇವನು ಆತ್ಮನು ಯಾರಿಗೂ ಗೊತ್ತಾಗೋದಿಲ್ಲ. ಯಾರ ನೀನ್ ಆತ್ಮದಿ ಅಂದ್ರ ನೀನ ಹುಟ್ಟಿದಂಗದೆ ನೋಡಂತ. ನಾನ್ ನೋಡಿದ್ರೆ ದೇಹದನಿ, ನಾನ್ ನೋಡಿದ್ರೆ ಹುಟ್ಟಿದನಿ, ನಾನೆಲ್ಲ ಸುಖ ದುಃಖಗಳನ್ನ ಅನುಭವಿಸ್ತಾನೆ. ಇದು ದೇಹ ಸತ್ಯವಾಗೈತಿ, ಇದರಿಂದನೇ ನಾನು ಎಲ್ಲ ತಿಳಿದಿರೋದು, ಇದರಿಂದ ನಾನು ಮುಕ್ತನ ಆಗ್ಬೇಕಾಗಿರೋದು, ಇದಿಲ್ದಲೆ ಆಗೋದಿಲ್ಲ, ಇದಿಲ್ಲದ್ರೆ ಏನ್ ಮಾಡ್ತೀಯ ಅಂತ ಈ ರೀತಿ ಭಾವ ಬರ್ತದ. ಈ ಆತ್ಮದ ಅನುಭವ ಬರೋದಿಲ್ಲ. ದೇಹದ ಅನುಭವ ಯಾರೇನು ಹೇಳೋದೇನ್ ಬೇಕಾಗಿಲ್ಲ, ತಂತಾನೆ ಬಂದು ಬಿಡ್ತದ. ಮತ್ತೆ ಸೂಕ್ಷ್ಮ ಶರೀರವು ನಾನಿಂತಾನು ನನಗೆ ಹಿಂಗ್ ಗೊತ್ತ ಅಂತ ಈ ಅಹಂಕಾರನು ಕೂಡ ತಾನಾಗೆ ಬರ್ತದ. ಸಾಮಾನ್ಯವಾಗಿ ಎಲ್ಲರಿಗೂ ದೇಹದ ಲಕ್ಷಣಗಳು ಯಾರಿಗೂ ಏನಿಗೆ ಹೇಳೋದ ಬೇಡ, ಅದು ಎಲ್ಲರಿಗೂ ಗೊತ್ತಾಗ್ತದೆ. ಆದ್ರೆ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಈ ಪರಬ್ರಹ್ಮ ವಸ್ತು ಮಾತ್ರ ಯಾರಿಗೂ ತಿಳಿಯೋದಿಲ್ಲ. ನಮ್ಮ ಹೊಲನ ನಾವ್ 200 ವರ್ಷ ಬಿತ್ತಿ ಬೆಳ್ಕೊಂಡಿದ್ರು ಕೂಡ ನಮ್ಮ ಹೊಲದಾಗ ನೀರ್ ಐತಿ ಅಂತ ನಮಗ್ ಗೊತ್ತಾಗೋದಿಲ್ಲ. ನಮ್ಮ ಭೂಮಿಯ ಕೆಳಗ ನೀರ್ ಐತಿ ಅಂತ ನಮಗ್ ಹೆಂಗ್ ಗೊತ್ತಾಗೋದಿಲ್ವೋ, ನಾವೇ ನಮ್ಮ ಅಜ್ಜ ನಮ್ಮಪ್ಪ ನಾವು ಎಲ್ಲ ಬಿತ್ತಿ ಅಂತ ಬಂದ್ರು ಅದ್ರಾಗ ನೀರ್ ಐತಿ ಇಲ್ಲ ಅಂತ ನಮಗೆ ಹೆಂಗ್ ಗೊತ್ತಾಗೋದಿಲ್ವೋ, ಹಂಗ ಎಷ್ಟೇ ಯುಗಗಳು ಜನ್ಮಾಂತರದಿಂದ ನಾವು ಬಂದ್ರೂ ಕೂಡ ನಮಗೆ ನಾವು ಆತ್ಮ ಸ್ವರೂಪದವಿ ಅಂತ ಒಪ್ಪೋದಿಲ್ಲ. ಕೆಲವು ದುರ್ಬಲ ಶ್ರುತಿ ವಾಕ್ಯದ ಗ್ರಂಥಗಳು ಏನ್ ಹೇಳ್ತಾವ, ಎದುರಿಸ್ತಾವ. ನೀನ್ ಏನಾರ ದೇವ್ರದಿ ಅಂದ್ಬಿಟ್ರೆ ದೇವ್ರ ನಿನ್ ಬಂದ್ ಸಾಯಿಸ್ಬಿಡ್ತಾನ. ಯಾಕಂದ್ರ ಅದು ನಿರಾಕಾರ ಸ್ವರೂಪದನ, ಆತ ಯಾವ್ದು ಏನೂ ಮಾಡಲ್ಲ. ಆದ್ರ ನಮ್ಮೊಳಗ ಭಯ ಭ್ರಾಂತಿ, ನಿನ್ಗೆ ಹಂಗ್ ಮಾಡ್ತಾನ ದೇವ್ರ ಹಿಂಗ್ ಮಾಡ್ತಾನಂದ್ರ ಅವ್ನ ದೇವ್ರ ಕೋಲ್ ಹಿಡ್ಕೊಂಡ್ ಕಾದ್ಕೊಂಡ್ ಕುಂದ್ರಲ್ಲ. ಖಾರ ತಿಂದ್ರ ಆಗ್ಬಿಟ್ಟದ್ ನಾವ.
ಅಲ್ಲಿ ದೇವ್ರು ಬಂದ್ ನೀನ್ ಖಾರ ತಿನ್ನು, ನೀನ್ ಆಗುಟ್ಟಂಗ್ ಮಾಡ್ತಾನಿ, ನಾನ್ ಹಂಗ ನೀರ್ ಹಿಡ್ಕೊಂಡ್ ಇರ್ತಾನೆ, ನೀನ್ ನೀರ್ ಕೊಡ್ತಾನೆ ಅಂತ ಇವ್ ಯಾವ ಕಾರ್ಯ ಇಲ್ಲಿ ಯಾವ ಮ್ಯಾಜಿಕ್ ನಡೆಯಲ್ಲ. ಇಲ್ಲಿ ಎಲ್ಲವೂ ಸತ್ಯ ಸಹಜವಾಗಿ ನಡೀತಕ್ಕಂಥವು. ಆ ಸತ್ಯ ಸಹಜವಾಗಿ ಇರ್ತಕ್ಕಂಥದ್ದನ್ನ ಸತ್ಯ ಸಹಜವಾಗಿ ತಿಳಿಬೇಕಾಗ್ತದೆ. ಇಲ್ಲಿ ಸಹಜವಾಗಿ ಎಲ್ಲರಿಗೂ ದೇಹದ ಅನುಭವ ಆಗ್ತದೆ, ಆತ್ಮದ ಅನುಭವ ಆಗುವುದಿಲ್ಲ. ಮತ್ತೆ ಅದಕ್ಕೆಂದೇ ಅಂದ್ರೆ ಆತ್ಮದ ಅನುಭವ ಆಗಲಿಕ್ಕೋಸ್ಕರನೇ ಸಂತ ಜನರಿಗೆ ಕೇಳುವುದು ಅವಶ್ಯವಿರುತ್ತದೆ. ಆ ಸಂತ ಜನರನ್ನು ಕೇಳಲು ಅವರು ಅನ್ನುವುದೇನೆಂದರೆ, ಆತ್ಮನು ನಾಶರಹಿತನಿದ್ದಾನೆ, ಅವನಿಗೆ ಜನ್ಮ ಮರಣದ ಹೆಸರೇ ತೆಗೆಯಬೇಡಿರಿ. ಬಲ್ಲಂತವ್ರು ಏನ್ ಹೇಳ್ತಾರ, ನೀನ್ ಆತ್ಮತ್ತ ಹುಟ್ಟಿದೆ ಸಾಯ್ದೆ, ನನ್ ಆತ್ಮೋತು ಹಂಗೋತು ಹಿಂಗೋತು, ಆತ್ಮಕ್ ದುಃಖ ಬಂತು ಅದು ಬಂತು ಹುಡ್ತು ಅಂತ ನೀವು ಏನು ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರ ಅದಕ್ಕೆ ಏನೊಂದು ಇಲ್ಲ, ಅದು ನಾಶ ಆಗೋದಿಲ್ಲ. ನಾಶ ಆಗದಿ ಪಂಚಭೂತಗಳೇ, ಆ ಆತ್ಮ ಸ್ವರೂಪನ ನೀನದಿ. ಈ ಶರೀರ ನಾಶ ಆಗ್ಬೋದು, ನೀನು ನಾಶ ರಹಿತ ನದಿ. ನೀನು ನಾಶ ರಹಿತ ನದಿ ಅಂತ ತಿಳಿಬೇಕಂದ್ರ ಬಲ್ಲಂತ ಸಾಧು ಸಂತರ ಅನುಭವಿಗಳ ಮಾತನ್ನ ಕೇಳಿದ್ರ ಅಷ್ಟ ತಿಳಿತೈತಿ. ಮತ್ ಬಳ್ಳಿ ಗುರುಡರು ಸೇರಿ ಹಳ್ಳವನ ಬಿದ್ದಂತೆ ಅನ್ನಂಗ ಕೂಡ್ರು ಸೇರ್ಕೊಂಡ್ ಕೂಡ್ರೆಲ್ಲ ಹೋಗಿ ಹಳ್ಳಕ್ ಬಿದ್ದಂಗ ಈ ಆತ್ಮ ವಿಚಾರವನ್ನ ತಿಳಿಲಾರದವ್ರ ಮಾತು ನಾವು ಕೇಳ್ತಾ ಹೋದ್ರ ಮತ್ ನಮಗೂ ಕೂಡ ಬಂಧನ ಆಗ್ತದ. ಈ ಬಂಧನದಿಂದ ಬಿಡುಗಡೆ ಆಗ್ಬೇಕಂದ್ರ ಬಲ್ಲಂತ ಅನುಭವಿಗಳ ಮಾತನ್ನ ಕೇಳ್ಬೇಕು ಅಂತ ಹೇಳ್ತಾರ. ಇನ್ನ ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ.